ಇದೆಲ್ಲ ಒಂದು ಭಾಗ ಆದ್ರೆ ಸ್ವತಃ ನೀವು ಓದಬೇಕು ಅಂತ 51ನೇ ವಯಸ್ಸಲ್ಲಿ BA ಸೇರ್ಕೋತೀರಿ. ಈಗ ಸದ್ಯ ನನ್ನ ಪ್ರಕಾರ ನೀವು MA ಓದ್ತಾ ಇದ್ದೀರಿ. ಹೇಗೆ ಸರ್ ಇದು? ಹೆಂಗೆ ಪ್ರೇರಣೆ? ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ರೆಗ್ಯುಲರ್ ಕ್ಲಾಸಲ್ಲಿ MA ಓದ್ತಾ ಇದ್ದೀನಿ, MA ಕನ್ನಡ ಓದ್ತಾ ಇದ್ದೀನಿ. ಸೂಪರ್. ಆದರೆ ನಂದು ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆಯಿತು 1989ರಲ್ಲಿ. ಅದಾದ್ಮೇಲೆ ನಾನು ಯಾವತ್ತೂ ಸುಮ್ಮನೆ ಕೂರ್ಲಿಲ್ಲ. ಎಲ್ಲಾದರೂ ನ್ಯೂಸ್ ಪೇಪರು ನಮಗೇನಪ್ಪ ಒಂದು ವರದಾನ ಅಂತಂದರೆ ನಮ್ಮ ಮನೆಗಳಲ್ಲಿ ನ್ಯೂಸ್ ಪೇಪರ್ ತರಿಸೋರು. ನಾವು ಬಾಲ್ಯದಲ್ಲಿ ನ್ಯೂಸ್ ಪೇಪರ್ ಓದಲಿಲ್ಲ ಅಂತಂದರೆ ತಿಂಡಿ ತಿನ್ನೋದಕ್ಕೂ ಮನಸ್ಸು ಬರಲ್ಲ. ಇದೇ ಅಭ್ಯಾಸ ಆಗ್ಬಿಟ್ಟು ಆ ಪೇಪರ್ಗಳಲ್ಲಿ ನೋಡ್ತಾ ಯಾವುದೇ ಒಂದು ಕೋರ್ಸ್ ಇದೆ ಅಂದರೆ ಸಂಡೇ ಒಂದಿನ ಕೋರ್ಸ್ ಇದೆ ಅಂತಂದರೆ ಆ ಕೋರ್ಸ್ಗಳಿಗೆ ಹೋಗೋದು. ಜೇನು ಕೃಷಿ ಕಾರ್ಯಕ್ರಮ, ಆಮೇಲೆ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸು, ಅಸ್ಟ್ರಾಲಜಿ ಕ್ಲಾಸ್ಗಳು, ಆಮೇಲೆ ಸಾಕಷ್ಟು ಸರಿ ಓಪನ್ ಯೂನಿವರ್ಸಿಟಿಲಿ BA ಆಗಲಿ BCom ಆಗಲಿ ನಾನೆಲ್ಲ ಪ್ರಯತ್ನ ಪಟ್ಟಿದ್ದೀನಿ. ಅಂದರೆ ವ್ಯಾಪಾರದ ಒತ್ತಡದಲ್ಲಿ ಅಚೀವ್ ಮಾಡೋಕ್ಕಾಗಿರಲಿಲ್ಲ. ವೇರಾಸ್ ಏನಾಯಿತು, ನಾವು ಪ್ರತಿ ವರ್ಷ ನಾವು ನಮ್ಮ ಸ್ಟಾಫ್ಗೆ ಹೇಳ್ತೀನಿ, ಜನವರಿ 1ನೇ ತಾರೀಕು ಈ ವರ್ಷ ಏನಾದರೂ ಸಾಧನೆ ಮಾಡಬೇಕು ಅಂತ ರೆಸಲ್ಯೂಷನ್ ಇಟ್ಕೊಳ್ರಪ್ಪ, ಟಾರ್ಗೆಟ್ ಇಟ್ಕೊಂಡ್ರೆ ಏನಾದರೂ ಅಚೀವ್ ಮಾಡೋಕ್ಕಾಗತ್ತೆ ಅಂತ. ಆವತ್ತು 2020. ಸೊ ಡಿಕೇಡ್ಗೆ ಯಾಕೆ ಒಂದು 10 ಇಯರ್ಸ್ಗೆ ಯಾಕೆ ರೆಸಲ್ಯೂಷನ್ ಹಾಕೋಬಾರ್ದು ಅಂತ ಎಲ್ಲರಿಗೂ ಹೇಳಿದೆ. ಆವಾಗ ನಾನು ಒಂದು ರೆಸಲ್ಯೂಷನ್ ಹಾಕ್ಕೊಂಡು ಏನಾದ್ರು ಸಾಧನೆ ಮಾಡಬೇಕು ಅಂತ. ನನಗೆ ಕನ್ನಡದ ಮೇಲೆ ಸ್ವಲ್ಪ ಪ್ಯಾಷನ್ ಇತ್ತು. ಜೊತೆಗೆ ನನಗೆ ಮಂಕುತಿಮ್ಮನ ಕಗ್ಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ಪ್ರಾಕ್ಟೀಸಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ. ಅಂದ್ರೆ ನೊಣಗಳು ಹುಟ್ಟುತ್ತವೆ ಸಾಯ್ತವೆ, ನಾವು ಮನುಷ್ಯರಾದವರು ಏನಾದ್ರು ಸಾಧನೆ ಮಾಡಬೇಕು, ಇಲ್ಲಾಂದ್ರೆ ಏನ್ ನೊಣದ ಸಮಾನ ಆಗೋಗ್ತೀವಿ ಅಂತ. ಆ ಥರ ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತೇಳಿ BA MA ಮುಂದಕ್ಕೆ ರಿಸರ್ಚ್ಗೆ ಹೋಗೋಣ ಅಂತೇಳಿ ಒಂದು ಟಾರ್ಗೆಟ್ ಇಟ್ಕೊಂಡು ಅವತ್ತು ಹೋಗಿ ನಾನು ನಮ್ಮ APS ಈವ್ನಿಂಗ್ ಕಾಲೇಜಲ್ಲಿ ಕೇಳಿದೆ, ನನಗೆ ಅಡ್ಮಿಷನ್ ಕೊಡ್ತೀರ ಅಂತ. ಕೊಟ್ಟರು, BA ಆಯಿತು. ಅದಾದ್ಮೇಲೆ ಇವಾಗ MA ಮಾಡ್ತಾ ಇದ್ದೀನಿ. ಸೊ ಒಟ್ಟಲ್ಲಿ ವಿದ್ಯಾರ್ಥಿತನ ಇರಬೇಕು ಯಾವುದೇ ಒಂದು ಇದಿರಲಿ. ಅದಕ್ಕೆ ದುಡ್ಡು ಕಾಸು ಅಂತೇನು ಬರಲ್ಲ. ಈಗ ಭಾನುವಾರ ಸಾಯಂಕಾಲ ನಾನು ಅಸ್ಟ್ರಾಲಜಿ ಕ್ಲಾಸ್ಗೆ ಹೋಗ್ತಿದ್ದೆ. ಭಾನುವಾರ ಸಾಯಂಕಾಲ ಏನು ಕಳ್ಕೊಳ್ಳೋದೇನಿದೆ? ಫೀಸು 100 ರೂಪಾಯಿ 300 ರೂಪಾಯಿ ಪಾಠ ಹೇಳ್ಕೊಡ್ತಾರೆ ಮೇಸ್ಟ್ರುಗಳು ಬಂದು. ಮತ್ತೆ ಅಂಥದ್ದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೋಬೇಕಲ್ಲ. ಖಂಡಿತ ಸರ್. ಇದ್ರ ನಡುವೆ ಸಿನಿಮಾದ ನಂಟು ಇದು ಹೇಗೆ ಅಂತ? ನಾನು ಈ ಸ್ಟುಡಿಯೋಗಳಿಗೆ ಇದು ಟ್ರೈನಿಂಗ್ ಕೊಡ್ತಾ ಇದ್ದೆ, ಸ್ಟುಡಿಯೋ ಸ್ಟೂಡೆಂಟ್ಸ್ಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತಂದರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಹಳಬ ಬರೆದಿರುತ್ತಲ್ಲ, ಅದನ್ನು ಕಲರ್ ಮಾಡಬೇಕು. ಸೊ ನಾನು ಸ್ಟೂಡೆಂಟ್ಸ್ ಹೇಳ್ಕೊಡ್ತಾ ಅವ್ರು ನನಗಿನ್ನ ಎಕ್ಸ್ಪರ್ಟೈಸ್ ಆಗ್ಬಿಟ್ರು. ನನಗಿನ್ನ ಎಕ್ಸ್ಪರ್ಟೈಸ್ ಆಗ್ತಾ ನನಗೆ ಸ್ಟೂಡೆಂಟ್ಸ್ ಬರೋದು ಕಮ್ಮಿ ಆಗೋಯ್ತು, ಅವರೇ ಟೀಚರ್ಗಳಾಗೋದ್ರು. ಸಾಕಷ್ಟು ನನ್ನ ಸ್ಟೂಡೆಂಟ್ಸ್ ಎಲ್ಲ ಟೀಚರ್ಸ್ ಇವತ್ತು. ಸೂಪರ್. ಸೊ ಅವಾಗ ನನಗೊಂದು ಛಲ ಬಂತು, ನಾನು ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಶ್ರಮ ಪಟ್ಟು ಎಲ್ಲ ಮಾಡಿ ಏನಪ್ಪ ಬರೀ ಇಲ್ಲಿಗೆ ನಿಂತೋಗ್ಬೇಕಾ, ಏನು ಮಾಡೋದು ಅಂತ. ಫೋಟೋ ಏನು ಕಲರ್ ಮಾಡೋದು, ಮೂವಿನೇ ಕಲರ್ ಮಾಡೋಣ ಅಂತ ಒಂದು ಪ್ರೊಪ್ರೈಟರಿ ಸಾಫ್ಟ್ವೇರ್ ಮಾಡಿಸ್ಕೊಂಡೆ. ಆ ಸಾಫ್ಟ್ವೇರ್ ಮಾಡಿಸ್ಕೋಬೇಕಾದ್ರೆ ನಮ್ಮ ಪಾರ್ಟ್ನರು ಪ್ರದೀಪ್ ಶಾ ಅಂತ, ಅವ್ರದ್ದು ಸಹಕಾರ ಇದೆ, ದುಡ್ಡೆಲ್ಲ ಅವ್ರದ್ದು. ಸೊ ಒಂದು ಪ್ರೊಪ್ರೈಟರಿ ಸಾಫ್ಟ್ವೇರ್ ಮಾಡಿಸ್ಕೊಂಡ್ಮೇಲೆ ಒಂದು ಸಣ್ಣದಾಗಿ ಯಾವುದೋ ಒಂದು ಕ್ಲಿಪ್ ಮಾಡಿ KCN ಗೌಡ್ರ ಹತ್ರ ಹೋಗಿ ಕೇಳಿದ್ವಿ. ಅವರು ನಮಗೆ ಕಸ್ತೂರಿ ನಿವಾಸ ಮಾಡಿಕೊಡಿ ಅಂತ ಹೇಳಿದ್ರು. ಮಾಡಿಕೊಡೋ ಅರ್ಧದಲ್ಲಿ ಅವರು ನಿಧನರಾದರು. ಹಾಗಾಗಿ KCN ಮೋಹನ್ ಅವ್ರ ಜೊತೆಗೆ, ಸರ್ ಇನ್ನು ಮಿಕ್ಕಿದೆಲ್ಲ ನಾನು ಇನ್ವೆಸ್ಟ್ ಮಾಡ್ಕೊಳ್ತೀನಿ, ರೈಟ್ಸು ಎಲ್ಲ ಇದು ಮಾಡಿಕೊಂಡು ಜಾಯಿಂಟ್ ವೆಂಚರಲ್ಲಿ ಮಾಡೋಣ ಅಂತೇಳಿ ಆ ಥರ ಮಾಡಿದೆ. ಅಲ್ಲೊಂದು ಕನಸಿತ್ತು, ನಾನು ಬೇರೆ ಭಾಷೆಗಳಲ್ಲಿ ಮಾಡ್ಬೋದಾಗಿತ್ತು. ಒಂದು ವ್ಯಾವಹಾರಿಕವಾಗಿ ಕಮರ್ಷಿಯಲ್ ಆಗಿ ನೋಡೋದಾದ್ರೆ ಲಾಭದಾಯಕವಾದ ದೃಷ್ಟಿನಲ್ಲಿ. ನಮಗೇನು ಅಂದರೆ ಕನ್ನಡದಲ್ಲಿ ಮಾಡಬೇಕು. ಈಗ ನೋಡಿ, ಜ್ಞಾನಪೀಠ ಪ್ರಶಸ್ತಿ ನಾವು ಲೀಡಿಂಗಲ್ಲಿ ಇದ್ದೀವಿ ದೇಶದಲ್ಲಿ. ಆ ಥರ ಕಲರೈಸ್ ಮಾಡೋ ಮೂವಿದ್ರಲ್ಲೂ ಕೂಡ ನಮ್ಮ ಮೂವೀಸು ದಾಖಲೆ ಮಾಡಬೇಕು ಅನ್ನೋ ಒಂದು ಆಸೆನಲ್ಲಿ ಈಗ ಯಾವ ಪ್ರಾಜೆಕ್ಟ್ ಇದೆ ಸರ್? ಈಗ ಮಂತ್ರಾಲಯ ಮಹಾತ್ಮೆ ಅಂತ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ವೀರಕೇಸರಿನೂ ಸ್ವಲ್ಪ ಮಾಡಿದೀವಿ. ಇನ್ನು ನಮ್ಮ ಸ್ನೇಹಿತರ ಹತ್ರ ಜಗಮೆಚ್ಚಿದ ಮಗ ಅಂತಿದೆ, ಅದು ಇದೆ. ಆಮೇಲೆ ಸಾಕ್ಷಾತ್ಕಾರ ಎಲ್ಲ ಡೇಟಾ ರೈಟ್ಸ್ ಎಲ್ಲ ಇಟ್ಕೊಂಡಿದೀವಿ. ನೋಡೋಣ ಮುಂದೆ ಯಾವ ತರ ಆಗುತ್ತೆ. ಅದ್ಭುತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.